ಪಾಠ 14 ಹುತಾತ್ಮ ಬಾಲಕ. ಅಭ್ಯಾಸ. ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು. 2. ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ 1949 ಆಗಸ್ಟ್ 15. 3. ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು? ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಮಗನನ್ನು ಹರಸಿದಳು. 4. ನಾರಾಯಣನು ಕೂಗಿದ ಘೋಷಣೆ ಯಾವುದು? ನಾರಾಯಣನು ಕೂಗಿದ ಘೋಷಣೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. 5. ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯವನ್ನು ಕೇಳಿದ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1. ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಬಾಲಕ ನಾರಾಯಣ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಡಿ ಟೋಪಿಯನ್ನು ಧರಿಸಿದನು. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣದ ಧ್ವಜವನ್ನು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು. 2. ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು? ನಾರಾಯಣನ ತಾಯಿ ನೀನು ಇನ್ನೂ ಕಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದಾಗ ನಾರಾಯಣ ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು. ಇದನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. 3. ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ದುರ್ಗದ ಬಯಲಿನಲ್ಲಿ ಸ್ವರಾಜ್ಯದ ಹೋರಾಟದ ಮೆರವಣಿಗೆ ನಡೆದಿತ್ತು. ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಎಲ್ಲಿಗೆ ಹೋಗುತ್ತಿರುವೆ ಮಗು? ಯಾರು? ತಾಯಿ. ಯಾರಿಗೆ? ನಾರಾಯಣನಿಗೆ. 2. ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಯಾರು? ನಾರಾಯಣ. ಯಾರಿಗೆ? ತಾಯಿಗೆ. 3. ನಿನಗೆ ಏನು ಬೇಕು? ಯಾರು? ಆಂಗ್ಲ ಅಧಿಕಾರಿ. ಯಾರಿಗೆ? ನಾರಾಯಣನಿಗೆ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. 1. ಅಹಿಂಸೆ ಹಿಂಸೆ. 2. ಕಿರಿಯ ಹಿರಿಯ. 3. ಸಾಧ್ಯ ಅಸಾಧ್ಯ. 4. ಬೇಕು ಬೇಡ. ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ. ಮಾದರಿ. ಧೈರ್ಯವಂತ ಧೈರ್ಯ ಪ್ಲಸ್ ವಂತ. ಗುಣವಂತ ಗುಣ ಪ್ಲಸ್ ವಂತ. ಶೌರ್ಯವಂತ ಶೌರ್ಯ ಪ್ಲಸ್ ವಂತ. ಶಕ್ತಿವಂತ ಶಕ್ತಿ ಪ್ಲಸ್ ವಂತ. ಬುದ್ಧಿವಂತ ಬುದ್ಧಿ ಪ್ಲಸ್ ವಂತ. ಹಣವಂತ ಹಣ ಪ್ಲಸ್ ವಂತ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಘೋಷಣೆ. ನಾರಾಯಣನು ಘೋಷಣೆ ಕೂಗಿದನು. ಅಹಿಂಸೆ. ನಾವು ಹಿಂಸೆ ಮಾರ್ಗವನ್ನು ಅನುಸರಿಸಬೇಕು. ಜೋರಾಗಿ. ನಾನು ಜೋರಾಗಿ ಪಾಠ ಓದಿದೆ. ಆಶ್ಚರ್ಯ. ಗೋಲಗುಮ್ಮಟ ನೋಡಲು ಆಶ್ಚರ್ಯಕರವಾಗಿದೆ. ಮೆರವಣಿಗೆ. ಜಾತ್ರೆಯಲ್ಲಿ ದೇವಿಯ ಮೆರವಣಿಗೆ ಮಾಡುತ್ತಾರೆ. ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ. 1. ನೆರವು ಸಹಾಯ ಬೆಂಬಲ ಆಸರೆ. 2. ಹರಸು ಆಶೀರ್ವದಿಸು. 3. ಅದ್ಭುತ
ಆಶ್ಚರ್ಯ, ವಿಸ್ಮಯ. 4 ಕಸುಬು, ಕೆಲಸ, ಉದ್ಯೋಗ. ಬಳಕೆ ಚಟುವಟಿಕೆ. ಆ ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ. 1 ಆಶ್ಚರ್ಯ, ಬೆರಗು, ವಿಸ್ಮಯ. 2 ಕಾಡು, ಅರಣ್ಯ, ಅಡವಿ. 3 ಸುಳಿವು, ಕುರುಹು, ಗುರುತು. ಆ ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ. ಅಕ್ಷರ ಬಂಧ ಪೂರ್ಣಗೊಳಿಸು. ರಚನೆಯಾದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಡೇ, ನ, ರ, ನೆ, ವು. ಡೇ ಪಯಣ, ಹಣತೆ, ಹರಸು, ನೆನೆಸು, ನೆರವು, ಸಾವು. ಪಡೆ, ಪಯಣ, ಹಣತೆ, ಹರಸು, ನೆನೆಸು, ನೆರವು, ಸಾವು. Thank you for the watching. Subscribe my channel Paಠ್ಯ ಪುಸ್ತಕ.